ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಿಯಾಂಕಾ ಅಜಯ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾ ಅಜಯ್ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್. ಇವತ್ತು ಬುಧವಾರ ಅಮಾವಾಸ್ಯೆ ಆಗಿರೋದ್ರಿಂದ ಅಮಾವಾಸ್ಯೆ ವ್ಲಾಗ್ ಆಗಿರುತ್ತೆ. ಇದು ಅಮಾವಾಸ್ಯೆ ಪೂಜೆಯ ವ್ಲಾಗು. ಕಂಪ್ಲೀಟಾಗಿ ನೋಡಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.
ಪೂಜೆ ಎಲ್ಲ ಮುಗಿಸ್ಕೊಂಡು ನೋಡಿ, ಇವತ್ತು ಬೆಳಗ್ಗೆನೇ ಬಿಸಿಲು ಎಷ್ಟೊಂದಿದೆ ಅಂದರೆ 7:15ಗೆ ಸಿಕ್ಕಾಪಟ್ಟೆ ಬಿಸಿಲಿತ್ತೆ. ಅದಾನಂತರ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡೋಣ ಅಂತೇಳಿ ಬಂದೆ. ಇಲ್ಲಿ ನಾನು ರಾಗಿ ದೋಸೆನೇ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಇನ್ನೇನು ಇಲ್ಲ, ರಾಗಿ ದೋಸೆ ರಾತ್ರಿನೇ ನೆನೆಸಿಟ್ಟಿದ್ದೆ. ಅದನ್ನ ಇವಾಗ ದೋಸೆ ಹಾಕ್ಕೊಂಡು ಅದಕ್ಕೆ ಕಾಂಬಿನೇಷನ್ನಾಗಿ ಚಟ್ನಿ ಅಷ್ಟೇ ಮಾಡ್ಕೊಂಡಿದ್ದೆ, ಶೇಂಗಾ ಚಟ್ನಿ. ನನ್ನ ಮಕ್ಕಳಿಗೆ ಬೇರೆ ಹುಷಾರಿರಲಿಲ್ಲ ಪಾಪ, ಇಬ್ರಿಗೂ ಸಹ ಹುಷಾರಿಲ್ಲ, ಜ್ವರ ಬಂದಿತ್ತು. ಅದಕ್ಕೋಸ್ಕರ ನಾನು ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ, ದೋಸೆ ಅಷ್ಟೇ ಮಾಡ್ಕೊಂಡಿದ್ದೆ. ಮನೇಲಿ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ಏನು ಮಾಡೋದಕ್ಕೂ ಮನಸ್ಸೇ ಬರೋದಿಲ್ಲ, ಆ ಥರ ಆಗುತ್ತೆ. ಪಾಪ ಇವಾಗ 2 ದಿನ ಆಯಿತು ಹುಷಾರಿಲ್ಲದೆ. ಅವಳು ದೊಡ್ಡವಳಿಗೂ ಸಹ ತುಂಬ ಜ್ವರ ಬಂದಿತ್ತು. ಅವಳು ಹೆಂಗೋ ಸ್ವಲ್ಪ ಪರವಾಗಿಲ್ಲ, ನಂಗೆ ಹುಷಾರಾದ್ಲು. ಇವಾಗ ಚಿಕ್ಕವಳಿಗೂ ಸಹ ಹುಷಾರಿಲ್ಲದೆ ಇರೋ ಥರ ಆಗಿದೆ. ಮಕ್ಕಳಿಗೆ ಹುಷಾರಿಲ್ಲ ಅಂತಂದರೆ ಏನು ಮಾಡೋದಕ್ಕೂ ಸಹ ಮನಸ್ಸೇ ಬರೋಲ್ಲ, ಆ ಥರ ಆಗಿತ್ತು. ಆದರೆ ಇವತ್ತು ಅಮಾವಾಸ್ಯೆ ಅನ್ನೋದ್ರಿಂದ ಎದ್ಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡು ತಿಂಡಿನ ಮಾಡ್ಕೊತಾ ಇದ್ದೀನಿ. ರಾಗಿ ದೋಸೆ ಮಾಡಿಬಿಟ್ಟು ಅವ್ರ ಪಾಪ ತಿಂಡಿನೂ ತಿಂದಿರಲಿಲ್ಲ. ಪೂಜೆ ಮುಗಿಸಿ ಅವ್ರಿಗೆ ತಿಂಡಿ ತಿನ್ನಿಸ್ಬಿಟ್ಟು ಅವರಿಗೆ ಸಿರಪ್ ಹಾಕಬೇಕಿತ್ತು. ನೋಡಿ, ಸಿರಪ್ ಕುಡಿಯೋದು ಪಾಪ ಅವ್ರಿಗೆ ಎಷ್ಟು ಕಷ್ಟ ಅಂದರೆ ಅಳ್ತಾ ಇದ್ಲು. ಆದರೂ ಪಾಪ ಕುಡಿದ್ಲ. ಆಮೇಲೆ ಕುಡಿತೀನಿ ನಾನೇ ಅಂತ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.